ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕ ಗವಿಯಪ್ಪ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೆ ಕಾರ್ಯಕರ್ತರು ಶಾಸಕರಿಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕ ಗವಿಯಪ್ಪ ಆಕ್ರೋಶವನ್ನ ಹೊರಹಾಕ್ತಾರೆ. ಅನುದಾನ ವಿಚಾರದಲ್ಲಿ ವಿಜಯನಗರ ಶಾಸಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೆ ಕಾರ್ಯಕರ್ತರಿಂದ ಶಾಸಕರಿಗೆ ಟಕ್ಕರ್ ಅನ್ನ ನೀಡಲಾಗಿದೆ. ನೀವು ಸಚಿವರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ವಿಜಯನಗರ ಕ್ಷೇತ್ರಕ್ಕೆ 130 ಕೋಟಿ ಅನುದಾನ ನೀಡಲಾಗಿದೆ. ನೀವು 100 ಕೋಟಿ ಕ್ರಿಯಾ ಯೋಜನೆಗೆ ಭೂಮಿ ಪೂಜೆ ಮಾಡಿಲ್ಲ ಅಂತ ಇತ್ತ ಶಾಸಕ ಗವಿಯಪ್ಪಗೆ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಅನ್ನ ನೀಡಿದ್ದಾರೆ. ಇತ್ತ ಶಾಸಕ ಗವಿಯಪ್ಪ ಜಿಲ್ಲೆಗೆ ಸರ್ಕಾರ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿರ್ತಾರೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಕ್ಷೇತ್ರಕ್ಕೆ 130 ಕೋಟಿ ಅನುದಾನವನ್ನ ನೀಡಲಾಗಿದೆ. ನೀವು ವಿಶ್ವಾಸ ಗಳಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ಮನೆಯಲ್ಲೇ ಕುಳಿತು ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ಹೇಗೆ? ಬೆಂಗಳೂರಿನ ಇಲಾಖೆಗಳಿಗೆ ಹೋಗಿ ತಿರುಗಾಡಿ ಅನುದಾನ ತನ್ನಿ. ನಾನಾ ಇಲಾಖೆಗಳಿಂದ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಕೈ ಕಾರ್ಯಕರ್ತರು ನೋಡಿ ಈ ರೀತಿಯ ಪೋಸ್ಟ್ಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಶಾಸಕ ಗವಿಯಪ್ಪಗೆ ಟಕ್ಕರ್ ಅನ್ನ ನೀಡಿದ್ದಾರೆ. ನೀವು ಸಚಿವರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ಸಚಿವರು ಅಧಿಕಾರಿಗಳನ್ನ ಭೇಟಿ ಮಾಡದೆ ಮನೆಯಲ್ಲೇ ಕುಳಿತುಕೊಂಡ್ರೆ ಹೇಗೆ? ಬೆಂಗಳೂರಿನ ಇಲಾಖೆಗಳಿಗೆ ಹೋಗಿ ತಿರುಗಾಡಿ ಅನುದಾನವನ್ನ ತನ್ನಿ. ನಾನಾ ಇಲಾಖೆಗಳಿಂದ ಅನುದಾನ ತಂದು ಅಭಿವೃದ್ಧಿ ಮಾಡಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೈ ಕಾರ್ಯಕರ್ತರು ಟಕ್ಕರ್ ಅನ್ನ ನೀಡಿದ್ದಾರೆ. ಇಲ್ಲ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು. ಭಾಳ ನನಗೆ ನಾನು ಇಂಟರ್ಫಿಯರ್ ಆಗಲ್ಲ. ಇನ್ನು ಉಳಿಕಿದ್ದು ಏನು 190 ಕೋಟಿ ಇದೆ. 90 ಕೋಟಿನಲ್ಲಿ ನಮಗೆಲ್ಲ ಒಂದು 20 ಕೋಟಿ ಕೊಟ್ಟರೆ ನನಗೊಂದು 30 ಕೋಟಿ ಸಿಕ್ಕಂಗಾಗುತ್ತೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70-80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗಬೇಕು. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಈಗಿನ ಅದು ಹೇಗೆ ನಾನು ನಡೆಸ್ಲಿಕ್ಕಾಗುತ್ತೆ ನನ್ನ ಕ್ಷೇತ್ರ? ಜಿಲ್ಲಾ ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಶಾಸಕ ಗವಿಯಪ್ಪ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅನುದಾನ ನೀಡ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ರು. ಈಗ ಕೈ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾ ಮುಖಾಂತರ ಶಾಸಕ ಗವಿಯಪ್ಪಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಾರ್ನಿಂಗ್ ಮಧು, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಈ ವಿಜಯನಗರ ಅಂದ್ರೆ ನೂತನ ವಿಜಯನಗರ ಜಿಲ್ಲೆಗೆ ಅನುದಾನ ಬಂದಿಲ್ಲ, ನಾನು ಹೇಗೆ ಅಭಿವೃದ್ಧಿ ಮಾಡಲಿ ಅನ್ನುವಂತಹ ಒಂದು ಅಸಮಾಧಾನವನ್ನು ಕೂಡ ವಿಜಯನಗರ ಕ್ಷೇತ್ರದ ಶಾಸಕರಾದಂತ HR ಗವಿಯಪ್ಪ ಅವರು ಅಸಮಾಧಾನವನ್ನು ಕೂಡ, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ವಿರುದ್ಧ ಮತ್ತು KKRDB ಅನುದಾನ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನ ಅಂತ ಹೇಳ್ಬಿಟ್ಟು ಅನುದಾನ ಹಂಚಿಕೆ ವಿಚಾರದಲ್ಲಿ ಅಂದ್ರೆ 5 ತಾಲೂಕುಗಳಿಗೆ ಅನುದಾನ ಹಂಚಿಕೆ ಆಗಬೇಕಾದ್ರೆ ನಂಜುಂಡಪ್ಪ ವರದಿ ಅನುಸಾರವಾಗಿ ಹೊಸಪೇಟೆಗೆ 12 ಕೋಟಿ ರೂಪಾಯಿ ಮಾತ್ರ ಅನುದಾನ ಹಂಚಿಕೆಯಾಗಿತ್ತು. ಇನ್ನುಳಿದಂತ ಕೊಟ್ಟೂರು, ಹರಪನಹಳ್ಳಿ, ಹಡಗಳಿಗೆ 40 ಕೋಟಿ, 50 ಕೋಟಿ ಈ ರೀತಿಯಾಗಿ ಹಂಚಿಕೆ ಆಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವಿಯಪ್ಪನವರ ಮಾತಾಡಿಸಿದಾಗ ಅವರು ಈ ರೀತಿಯಾದಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೂತನ ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕವಾದಂತ ಒಂದು ಆಕ್ಷನ್ ಪ್ಲಾನ್ ಇದೆ, ಅದಕ್ಕೆ ಬೇಕಾಗುವಷ್ಟು ಅನುದಾನ ನನ್ನ ಬಳಿ ಇಲ್ಲ. ಈ ಬಗ್ಗೆ ನಾನು ಕೂಡ ಹಲವು ಬಾರಿ
ಸಿಎಂಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ವಿ, ಆದ್ರೂ ಬಂದಿಲ್ಲ ಅನ್ನುವಂಥದ್ದು ಕೂಡ ನೇರವಾಗಿ ಅಸಮಾಧಾನವನ್ನ ಸರ್ಕಾರದ ವಿರುದ್ಧ ಮತ್ತು ಈ KKRDB ಅನುದಾನ ಹಂಚಿಕೆ ಮಾಡ್ತಕ್ಕಂತ ಆಡಳಿತ ಮಂಡಳಿ ವಿರುದ್ಧ ಕೂಡ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ತದನಂತರದಲ್ಲಿ ಈ ಒಂದು ಹೇಳಿಕೆ ಏನಿತ್ತು ಅಂದ್ರೆ HR ಗವಿಯಪ್ಪನವರ ಹೇಳಿಕೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಬಿಜೆಪಿಯ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಇವರು ಮಾತಾಡಿದ್ದಾರೆ ಅನ್ನುವಂಥದ್ದು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಅವರ ವಿಡಿಯೋವನ್ನು ಕೂಡ ವೈರಲ್ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಇದಕ್ಕೆ ನೇರವಾಗಿ ಸ್ಥಳೀಯ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತ ಶಿರಾಜ್ ಶೇಖ್ ಅವರು ಇದಕ್ಕೆ ಒಂದು ಟಕ್ಕರನ್ನ ಕೊಟ್ಟಿದ್ದಾರೆ. ಗಮನಿಸಬೇಕಾದಂತ ಅಂಶ ನೋಡ್ಬೇಕಾದ್ರೆ ಜಿಲ್ಲಾಧ್ಯಕ್ಷರು ಸ್ವಪಕ್ಷೀಯಾದಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೇ ಶಾಸಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ನೀವು ಮನೇಲಿ ಕೂತ್ಕೊಂಡ್ರೆ ಅನುದಾನ ಎಲ್ಲಿಂದ ಬರುತ್ತೆ? ಈಗಾಗಲೇ ವಿಜಯನಗರ ಕ್ಷೇತ್ರಕ್ಕೆ 130 ಕೋಟಿ ಅನುದಾನ ಕೂಡ ನೀಡಲಾಗಿದೆ. ನೀವು 100 ಕೋಟಿ ಕ್ರಿಯಾ ಯೋಜನೆಗೆ ಭೂಮಿ ಪೂಜೆಯನ್ನು ಕೂಡ ನೀವು ಮಾಡಿಲ್ಲ. ಸಚಿವರ ವಿಶ್ವಾಸ ಗಳಿಸುವಲ್ಲೂ ಕೂಡ ನೀವು ವಿಫಲರಾಗಿದ್ದೀರಿ. ಸಚಿವರು ಅಧಿಕಾರಿಗಳನ್ನ ನೀವು ಭೇಟಿಯಾಗದೆ ಮನೆಯಲ್ಲೇ ಕುಳಿತರೆ ಹೇಗೆ ಸಿಗುತ್ತೆ ಅನುದಾನ ಅನ್ನುವಂಥದ್ದು ಕೂಡ ಹೇಳ್ತಾರೆ. ನೀವು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಈಗಾಗಲೇ ನಿಷ್ಕ್ರಿಯರಾಗಿದ್ದೀರಿ. ನಿಮ್ಮ ಒಂದು ವೈಫಲ್ಯ ಮುಚ್ಕೊಳ್ಳಕ್ಕೆ ಈ ರೀತಿಯಾದಂತ ಆರೋಪ ಮಾಡಬೇಡಿ. ಕಾಂಗ್ರೆಸ್ ಸರ್ಕಾರ ಇದೆ, ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತ ಶಿರಾಜ್ ಶೇಖ್ ಅವರು ನೇರವಾಗಿ ಕಾಂಗ್ರೆಸ್ನ ಶಾಸಕರಾದಂತ ಗವಿಯಪ್ಪನವರಿಗೆ ಟಾಂಗನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಒಂದ್ ಹೆಜ್ಜೆ ಮುಂದೋಗಿ ಕಾರ್ಯಕರ್ತರು ಈ ಒಂದು ಹೇಳಿಕೆಯನ್ನ ಏನು ಗವಿಯಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನ ವೈರಲ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಟ್ಯಾಗ್ ಅನ್ನು ಕೂಡ ಮಾಡಿದ್ದಾರೆ. ನೀವು ಮನೆಯಲ್ಲೇ ಕೂತ್ಬಿಟ್ಟು ಅನುದಾನ ಕೇಳಿದ್ರೆ ಹೆಂಗೆ ಶಾಸಕರೇ ಅನ್ನುವಂಥದ್ದು ಕೂಡ. ಹಾಗಾಗಿ ಈ ಹೇಳಿಕೆ ಏನಿದೆ ಅಂದ್ರೆ ಪರಸ್ಪರ ಹೇಳಿಕೆ, ಗವಿಯಪ್ಪನವರ ಹೇಳಿಕೆಯನ್ನ ಮತ್ತು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತ ಶಿರಾಜ್ ಶೇಖ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಈ ಏನು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಸಾರ್ವಜನಿಕರು ಕೂಡ ಇರುಸು ಮುರುಸು ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಹೇಳಿಕೆಯನ್ನ ಕೊಡ್ಬೇಕಾದ್ರಲ್ಲಿ ಬಹಳಷ್ಟು ವಿಷಯಗಳನ್ನ ಅಂಕಿಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿಕೆಯನ್ನ ಕೊಡ್ಬೇಕಾಗುತ್ತೆ. ಗವಿಯಪ್ಪನವರ ಹೇಳಿಕೆ ಏನಿದೆ ಅನುದಾನ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಕ್ಷೇತ್ರಕ್ಕೆ 130 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ನೀವು 100 ಕೋಟಿ ಅನುದಾನ ಬಿಡುಗಡೆ ಆದ್ರೂ ಅದಕ್ಕೆ ಭೂಮಿ ಪೂಜೆಯನ್ನು ಕೂಡ ಮಾಡಿಲ್ಲ ಅನ್ನುವಂತ ಒಂದು ಟಾಂಗನ್ನ ಶಿರಾಜ್ ಶೇಖ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಜುಗಲ್ಬಂದಿ ಹೇಳಿಕೆಯಿಂದ ಸಾರ್ವಜನಿಕ ವಲಯಗಳಲ್ಲಿ ಒಂದಷ್ಟು ಗಮನಿಸಬೇಕಾದಂತ ಅಂಶ ಏನಂತ ಹೇಳಿದ್ರೆ ಒಂದೇ ಏನು ಕಾಂಗ್ರೆಸ್ನ ಮನೆ ಒಡೆದ ಮನೆ ಆಗಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.